ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಸೊ ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್. ಸೊ ದಿಸ್ ಇಸ್ ರಾಜೇಶ್ವರಿ. ಎಸ್, ಸೊ ಏನಪ್ಪ ರೆಡಿ ಆಗ್ತಾ ಇದ್ದಾಳೆ ಅಂತ ಅನ್ಕೊಂಡ್ರಾ? ಸೊ ಏನಿಲ್ಲ ಸ್ನೇಹಿತರೆ. ಸೊ ಡೈಲಿ ನಮ್ಮ ಮನೇಲೆ ತಿಂದು ಬೇಜಾರಾಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಇವತ್ತು ತಿಂಡಿಗೆ ನಿಮ್ಮ ಮನೆಗೆ ಬರೋಣ ಅಂತ ಅನ್ಕೊಂಡಿದ್ದೀನಿ. ಬರ್ಬೋದಲ್ವಾ? ಸೊ ಎಸ್, ಅದಕ್ಕೋಸ್ಕರ ರೆಡಿ ಆಗ್ತಾ ಇದ್ದೀನಿ. ಏನೋ ಏನೋ ಅಂದ್ರಿ? ಯಾಕೆ? ಸೊ ತಿಂಡಿ ಎಲ್ಲ ಖಾಲಿನಾ? ಸೊ ಮಾಡಿರೋ ತಿಂಡಿ ಎಲ್ಲ ಅಯ್ಯೋ, ಮತ್ತೆ ನಾನು ಇವಾಗ ಏನ್ ಮಾಡೋದು? ಸೊ ಓಕೆ, ಸೊ ಕ್ವಿಕ್ ಆಗಿ ಇನ್ಸ್ಟೆಂಟ್ ಆಗಿ, ಸೊ ತಕ್ಷಣಕ್ಕೆ ಏನೂ ಇಲ್ಲ ಮನೇಲಿ ಅಂತಂದಾಗ ಕ್ವಿಕ್ ಆಗಿ ರೆಡಿ ಮಾಡೋ ಅಂತ ಒಂದು ತಿಂಡಿ ರೆಸಿಪಿನ ನಾನು ಶೇರ್ ಮಾಡ್ತೀನಿ. ಓಕೆನಾ? ಸೊ ನಾನು ರೆಡಿಯಾಗಿ ಬರೋಷ್ಟರಲ್ಲಿ ನೀವು ಕೂಡ ಆ ತಿಂಡಿ ರೆಸಿಪಿನ ಟ್ರೈ ಮಾಡಿರ್ತೀರಾ ಅಂತ ಅನ್ಕೊಂತೀನಿ. ಸೊ ಡೋಂಟ್ ಮಿಸ್ ದ ವಿಡಿಯೋ. ಲೆಟ್ಸ್ ಗೋ ಟು ದ ವಿಡಿಯೋ. ಇನ್ಸ್ಟೆಂಟ್ ವೀಟ್ ದೋಸೆ. ಹೌದು ಸ್ನೇಹಿತರೆ, ಸೊ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಮೊದಲಿಗೆ ನಾನು ಬಂದು 1/4 ಕಪ್ ಆಗಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಸೊ ಈಗ ನೆಕ್ಸ್ಟು ನಾನು ಒಂದು 3/4 ಕಪ್ ಆಗಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಬಂದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಸೊ ಅವಾಗವಾಗ ದೋಸೆ ತಿನ್ನಬೇಕಾದಾಗ, ಎಲ್ಲಾದರೂ ಜೀರಿಗೆ ಸಿಗಬೇಕಾದಾಗ ಅವಾಗವಾಗ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಆ ಕಾರಣಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸೊ ದೋಸೆ ಕನ್ಸಿಸ್ಟೆಂಟ್ ಮಾಡ್ಕೊಳ್ಳಿ. ಸೊ ನಾನು ಬಂದು ಸ್ವಲ್ಪ ಗಟ್ಟಿಯಾಗಿದೆ. ಸೊ ಆಮೇಲೆ ಬೇಕು ಅಂದರೆ ಸ್ವಲ್ಪ ನೀರು ಹೆಚ್ಚು ಕಡಿಮೆ ಮಾಡ್ಕೊತೀನಿ. ಸೊ ಸ್ವಲ್ಪ ಈ ಕನ್ಸಿಸ್ಟೆಂಟಿಲಿ ನಾನು ಫಸ್ಟು ಕಲಸಿ ಇಟ್ಕೊತಾ ಇದ್ದೀನಿ. ಸೊ ಇದನ್ನು ಈಗ ಒಂದು 10 ಮಿನಿಟ್ಸ್ ನೆನೆಯಕ್ಕೆ ಬಿಡೋಣ ಸ್ನೇಹಿತರೆ. ಓಕೆನಾ? ಸೊ ಆ 10 ಮಿನಿಟ್ಸಲ್ಲಿ ಕ್ವಿಕ್ಕಾಗಿ ನಾವು ಬಂದು ಚಟ್ನಿ ಮಾಡ್ಕೊಂಡ್ಬಿಡೋಣ. ಸೊ ಓಕೆನಾ? ಸೊ ಗೋಧಿ ದೋಸೆಗೆ ನಾನು ಚಟ್ನಿ ಮಾಡ್ಕೊತಾ ಇದ್ದೀನಿ. ಸೊ ನಾನು ಮೊದಲಿಗೆ ಕಡಲೆಪಪ್ಪು, ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ನಾನು ಜಾರ್ಗೆ ಶಿಫ್ಟ್ ಮಾಡಿಕೊಂಡು, ಸೊ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಸೊ ನಾನು ಇದನ್ನ ಕ್ಲೀನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು. ಸೊ ಫೈನಲಿ ನೋಡ್ತಾ ಇರ್ಬೋದು, ಸೊ ಚಟ್ನಿ ರೆಡಿ ಆಗಿದೆ. ಸೊ ಚಟ್ನಿ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ನಾನು. ಓಕೆನಾ? ಸೊ ಇದಕ್ಕೆ ಇವಾಗ ಲೈಟಾಗಿ ಒಗ್ಗರಣೆ ಕೊಟ್ಬಿಡೋಣ. ಸೊ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಎಣ್ಣೆಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಮತ್ತು ಒಣಮೆಣ್ಸಿನ್ಕಾಯಿ. ಓಕೆನಾ? ಸೊ ನೋಡ್ತಾ ಇರ್ಬೋದು, ಕಡಲೆಬೇಳೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಫ್ರೈ ಮಾಡಿಕೊಂಡು, ಸೊ ಫ್ರೈ ಆಗಿದೆ ಸ್ನೇಹಿತರೆ. ಸೊ ಈಗ ನಾನು ಬಂದು ಇದಕ್ಕೆ ಚಟ್ನಿ ಹಾಕ್ಕೊತಾ ಇದ್ದೀನಿ. ರುಬ್ಬಿಟ್ಟಿರೋ ಚಟ್ನಿನ ಹಾಕ್ಕೊತಾ ಇದ್ದೀನಿ. ಸೊ ನಿಮಗೆ ಚಟ್ನಿ ಕನ್ಸಿಸ್ಟೆಂಟಿ ತೆಳ್ಳಗೆ ಬೇಕು ಅಂತಂದರೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ. ಇಲ್ಲ ನನಗೆ ಸ್ವಲ್ಪ ಗಟ್ಟಿ ಚಟ್ನಿನೇ ಇಷ್ಟ ಅನ್ನೋವಾಗಿದ್ದರೆ ಹೀಗೆ ಇರಿ. ನಾನು ಅದರಲ್ಲಿ ಇನ್ನೂ ಸ್ವಲ್ಪ ಚಟ್ನಿ ಉಳ್ಕೊಂಡಿತ್ತು ಜಾರಲ್ಲಿ. ಸೊ ಹಾಗಾಗಿ ಲೈಟಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಸೊ ಸ್ನೇಹಿತರೆ, ಫೈನಲಾಗಿ ನೋಡ್ತಾ ಇರ್ಬೋದು, ಸೊ ದೋಸೆ ಹಿಟ್ಟು ರೆಡಿ ಆಗಿದೆ. ವಿತಿನ್ 10 ಮಿನಿಟ್ಸಲ್ಲಿ ಚಟ್ನಿ ಕೂಡ ರೆಡಿ ಆಗಿದೆ. ಓಕೆನಾ? ಸೊ ಇನ್ಸ್ಟಂಟಾಗಿ ಮಾಡ್ಕೊಬೋದು ಸ್ನೇಹಿತರೆ. ತುಂಬ ಈಸಿ, ಯಾವುದೇ ಕಾರಣಕ್ಕೂ ಟೆನ್ಷನ್ ಇರಲ್ಲ. ಸೊ ಫೈನಲಿ ದೋಸೆ ಹೆಂಚು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸೊ ಮೊದಲಿಗೆ ನಾನು ಬಂದು ಇಲ್ಲಿ ಈರುಳ್ಳಿನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಒಂದು ವೇಳೆ ದೋಸೆ ಎದ್ದೋಳಲ್ಲ ಅನ್ನೋ ಟೆನ್ಷನ್ ಇರಲ್ಲ ಆ ಕಾರಣಕ್ಕೆ. ಸೊ ಸ್ನೇಹಿತರೆ, ನೋಡ್ತಾ ಇರ್ಬೋದು, ನಾನು ಬೇರೆ ಬಟ್ಲಿಗೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ದೋಸೆ ಕನ್ಸಿಸ್ಟೆಂಟ್ ಎಷ್ಟು ಬೇಕೋ ಅಷ್ಟಿಗೆ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಸೊ ಮಿಕ್ಕಿನ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಅವಾಗವಾಗ ಯೂಸ್ ಮಾಡ್ಕೊಬೋದು ಅಂತ. ಸೊ ನೋಡ್ತಾ ಇರ್ಬೋದು, ಇವಾಗ ದೋಸೆ ಹಾಕ್ತಾ ಇದ್ದೀನಿ. ಹೆಂಚು ಕಾದಿದೆ. ಸೊ ದೋಸೆ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು. ಎಲ್ಲೂ ಏನು ಮಿಸ್ಟೇಕ್ ಆಗ್ತಾಯಿಲ್ಲ. ರೆಗ್ಯುಲರ್ ಆಗಿ ನಾವು ಅಕ್ಕಿ ಎಲ್ಲ ಉದ್ದಿನಬೇಳೆ ಎಲ್ಲ ನೆನೆಸಿ ನಾವು ದೋಸೆ ಮಾಡಿದಾಗ ಹೇಗೆ ಸ್ಪ್ರೆಡ್ ಆಗುತ್ತೋ ಅದೇ ರೀತಿಯೇ ಕ್ಲೀನಾಗಿ ಸ್ಪ್ರೆಡ್ ಆಗುತ್ತೆ. ಬಟ್ ಏನು ಅಂತಂದರೆ, ಗೋಧಿ ಹಿಟ್ಟು ನೀವು ಎಷ್ಟು ಹಾಕ್ತಿರೋ ಅದರಲ್ಲಿ ಒಂದು ಅರ್ಧ ಭಾಗದಷ್ಟು ಮೈದಾ ಹಿಟ್ಟು ಹಾಕಬೇಕು ಅದಷ್ಟೇ ಟ್ರಿಕ್ಸು. ಅದು ಬಿಟ್ಟು ಬೇರೆ ಇನ್ನೇನಿಲ್ಲ. ಓಕೆನಾ? ಒಂದೊಂದ್ಸತಿ ಮೈದಾ ಹಿಟ್ಟು ಏನಾರು ಕಮ್ಮಿ ಆದರೆ ದೋಸೆ ಸ್ವಲ್ಪ ಎದ್ದೋಳಲ್ಲ, ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ನೀವು ರೇಷಿಯೋದಲ್ಲಿ ನೀವು ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಹಾಕ್ಕೊಂಡ್ರೆ ದೋಸೆ ಕ್ಲೀನಾಗಿ ಚೆಂದ ಎದ್ದೋಳುತ್ತೆ. ಓಕೆನಾ? ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಸೊ ಯಾವುದೇ ರೀತಿ ನಿಮಗೆ ಎದ್ದೋಳ್ದೆ ಏನೂ ಮಿಸ್ಟೇಕ್ಸ್ ಇಲ್ಲ. ಕ್ಲೀನಾಗಿ ಅದೇ ಎದ್ದುಬಿಡುತ್ತೆ ಸ್ನೇಹಿತರೆ. ಸೈಡಲ್ಲಿ ಅದೇ ಎದ್ದೋಳುತ್ತೆ. ಸೊ ಅವಾಗ ನೀವು ಕ್ಲೀನಾಗಿ ನೀಟಾಗಿ ಉಲ್ಟಾ ಮಾಡಿದ್ರೆ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ದೋಸೆ ಬರುತ್ತೆ. ಆಮೇಲೆ ಇನ್ನೊಂದು ಏನು ಅಂದರೆ, ಇದು ಗೋಧಿ ದೋಸೆ ಆಗಿರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಒಂದು 2 ನಿಮಿಷ ಬೇಯಕ್ಕೆ ಬಿಡಿ. ಓಕೆನಾ? ಬಿಕಾಸ್ ಗೋಧಿ ಹಿಟ್ಟಲ್ವಾ, ಸೊ ಸ್ಮೆಲ್ ಹೋಗಬೇಕು. ಸೊ ಆ ಕಾರಣಕ್ಕೆ ಸ್ವಲ್ಪ ನೀವು ದೋಸೆ ಎಲೆಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಅಷ್ಟೇ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಗರಿಗರಿಯಾಗಿ ಬರುತ್ತೆ ಸ್ನೇಹಿತರೆ. ಮೆತ್ತಗೂ ಇರುತ್ತೆ, ತುಂಬ ಟೇಸ್ಟಾಗಿ ಸೈಡಲ್ಲಿ ಎಲ್ಲ ಗರಿಗರಿಯಾಗಿ ಬರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಬೇರೆ ಚಟ್ನಿ ಇದಕ್ಕೆ ಅಷ್ಟು ಟೇಸ್ಟ್ ಬರಲ್ಲ. ಸೊ ಇದಕ್ಕೆ ಆದಷ್ಟು ಕಡಲೆಪಪ್ಪು ಚಟ್ನಿನೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನೋಡ್ತಾ ಇರ್ಬೋದು, ನಾನು 2ನೇ ದೋಸೆ ಹಾಕ್ತಾಯಿದ್ದೀನಿ. ಸೊ ನೋಡ್ತಾ ಇದ್ದೀರಾ ಹೇಗೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅಂತ. ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಸ್ನೇಹಿತರೆ. ಎಲ್ಲೂ ಏನೂ ಮಿಸ್ಟೇಕ್ ಆಗಲ್ಲ. ಓಕೆನಾ? ಸೊ ಹಾಗಾಗಿ ದಯವಿಟ್ಟು ಏನೂ ಹೆದರ್ಕೊಳ್ಳೋಕೆ ಹೋಗಬೇಡಿ, ದೋಸೆ ಬರಲ್ವಾ ಎದ್ದೋಳಲ್ವಾ ಅಂತ. ಆ್ಯಂಡ್ ಇನ್ಸ್ಟೆಂಟಾಗಿ ಟಕ್ ಅಂತ ಮನೇಲಿ ಯಾರಾದರೂ ಗೆಸ್ಟ್ ಬಂದರು ಸಡನ್ನಾಗಿ. ಸೊ ಸಡನ್ನಾಗಿ ತರಕಾರಿ ಎಲ್ಲ ಖಾಲಿ ಆಗೋಗಿದೆ. ಇಲ್ಲ ಅಂತಂದರೆ ಸಡನ್ನಾಗಿ ತಿಂಡಿ ಮಾಡೋ ಟೈಮ್ಗೆ ಯಾರಾದರೂ ಬಂದರು, ಬಟ್ ನಾವು ಮಾಡಿರೋ ತಿಂಡಿ
ಖಾಲಿ ಆಗೋಗಿದೆ. ಸೊ ಆ ಟೈಮಲ್ಲಿ ನೀವು ಈ ದೋಸೆ ಮಾಡ್ಕೊಬೋದು. ನಿಜಕ್ಕೂ ತುಂಬ ಈಸಿ, ವಿತಿನ್ 20 ಮಿನಿಟ್ಸಲ್ಲಿ ಖಂಡಿತವಾಗ್ಲೂ ಈ ದೋಸೆ ಆಗೋಗುತ್ತೆ. ಓಕೆನಾ. ಸೊ ನೀವು ಫಸ್ಟಿಗೆ ನೀವು ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡು ನೀವು ಒಂದು ಸೈಡ್ ಅದು ನೆನೆಯಷ್ಟರಲ್ಲಿ ನೀವು ಚಟ್ನಿ ಮಾಡಿಕೊಂಡ್ರೆ ಮುಗ್ದೇ ಹೋಯ್ತು. ಆರಾಮಾಗಿ ದೋಸೆ ಚಟ್ನಿ ಎರಡು ರೆಡಿ ಆಗುತ್ತೆ. ಸೊ ಇನ್ಸ್ಟೆಂಟಾಗಿ ಗೋಧಿ ದೋಸೆ. ಓಕೆನಾ. ಸೊ ಯಾರು ಮಿಸ್ ಮಾಡ್ಕೊಬೇಡಿ. ಒಂದು ವೇಳೆ ಯಾರು ಇನ್ನೂ ಟ್ರೈ ಮಾಡಿಲ್ಲ ಅಂತಂತಂದರೆ ನೀವು ದಯವಿಟ್ಟು ಟ್ರೈ ಮಾಡಿ ನೋಡಿ ಒಂದ್ಸತಿ. ಸೊ ಫೈನಲಾಗಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಚಟ್ನಿ ರೆಡಿ ಆಗಿದೆ. ಸೊ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಓಕೆನಾ. ಸೊ ಫ್ರೆಂಡ್ಸ್, ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ಒಂದು ಸತಿ ಅದು ಟ್ರೈ ಮಾಡಿ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ ದೋಸೆ ತುಂಬ ಸ್ವೀಟಾಗಿರುತ್ತೆ ಸ್ನೇಹಿತರೆ, ಬಿಕಾಸ್ ಗೋಧಿ ಅಲ್ವಾ. ಸೊ ಹಾಗಾಗಿ ಸ್ವೀಟ್ನೆಸ್ ಇರುತ್ತೆ. ಸೊ ಖಾರ ಬೇಕು ಅಂದರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾನೇ ಖಾರ ಹಾಕ್ಕೊಂಡು ಚಟ್ನಿ ಆಡಿಸ್ಕೊಳ್ಳಿ. ಇಲ್ಲ ಸ್ವೀಟ್ ಯಾರ್ಯಾರು ಇಷ್ಟನೋ ಹಾಗೆ 1-2 ದೋಸೆ ತಿನ್ಕೊಂಡು ಆಮೇಲೆ ಚಟ್ನಿ ಹಾಕ್ಕೊಂಡು ತಿನ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು. ಸೊ ಫ್ರೆಂಡ್ಸ್, ಫೈನಲಿ ತುಂಬ ಟೇಸ್ಟಾಗಿ ಬಂದಿದೆ. ಯಾರು ಮಿಸ್ ಮಾಡಬೇಡಿ, ದಯವಿಟ್ಟು ಟ್ರೈ ಮಾಡಿ. ಓಕೆನಾ. ಸೊ ಎಸ್ ಫ್ರೆಂಡ್ಸ್, ಫೈನಲಿ ಸೊ ಗೋಧಿ ದೋಸೆ, ಐ ಮೀನ್ ವೀಟ್ ದೋಸೆ ಹೇಗೆ ಮಾಡೋದು ಅನ್ನೋದನ್ನ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್. ಸೊ ನಮ್ಮನೇಲಿ ನಾನು ಹೇಗೆ ಮಾಡ್ತೀನಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದೀನಿ. ಸೊ ಕ್ವಿಕ್ಕಾಗಿ, ಈಸಿಯಾಗಿ, ಇನ್ಸ್ಟೆಂಟಾಗಿ ಕೂಡ ಮಾಡ್ಕೊಬೋದು ಬೇಗ. ಅಕಸ್ಮಾತ್ ಸಡನ್ನಾಗಿ ಯಾರು ಬಂದರು, ಇನ್ಸ್ಟೆಂಟಾಗಿ ನಾವು ಏನಾರು ಮಾಡಬೇಕು, ಸೊ ತರಕಾರಿ ಎಲ್ಲ ಕಟ್ ಮಾಡಿ ಮಾಡೋದು ಲೇಟ್ ಆಗುತ್ತೆ. ಇಲ್ಲ ಅಂತಂದರೆ ತರಕಾರಿ ಖಾಲಿ ಆಗಿದೆ. ಸೊ ಆ ಟೈಮಲ್ಲಿ ನಾವು ಇದನ್ನು ಕ್ವಿಕ್ಕಾಗಿ ರೆಡಿ ಮಾಡ್ಕೊಬೋದು. ಸೊ ಹಾಗಾಗಿ ಯಾರು ಇದನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ದಯವಿಟ್ಟು ಎಲ್ಲರೂ ಟ್ರೈ ಮಾಡಿ. ಆ್ಯಂಡ್ ಟ್ರೈ ಮಾಡಿ ಕಮೆಂಟಲ್ಲಿ ಹೇಗೆ ಬಂತು ಅನ್ನೋದನ್ನ ನನಗೆ ತಿಳಿಸ್ಕೊಡಿ. ಓಕೆನಾ. ಆ್ಯಂಡ್ ಫ್ರೆಂಡ್ಸ್, ಇನ್ನೊಂದು ನನ್ನ ಕಡೆಯಿಂದ ರಿಕ್ವೆಸ್ಟ್, ಸೇಮ್. ಸೊ ದಯವಿಟ್ಟು ಇನ್ನೂ ಸುಮಾರು ಜನ ನನ್ನ ವೀಡಿಯೋಸ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಸೊ ಹಾಗಾಗಿ ದಯವಿಟ್ಟು ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ಫ್ರೆಂಡ್ಸ್, ಪ್ಲೀಸ್. ಓಕೆನಾ. ಸೊ ಹಾಗಾಗಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಟೇಕ್ ಕೇರ್ ಆಫ್ ಆಲ್ ಯೋರ್ ಫ್ಯಾಮಿಲಿ ಫ್ರೆಂಡ್ಸ್. ಬಾಯ್ ಬಾಯ್.